ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಐತಿಹಾಸಿಕ ಶ್ರೀ ಪಾರ್ವತಿ ಸೋಮೇಶ್ವರ ಸ್ವಾಮಿ ದೇಗುಲದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಕದಿರು ಹುಣ್ಣಿಮೆ ದಿನದಂದು ನಡೆಯುವ ವೈಭವದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗುವ ಮೂಲಕ ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿದೆ. ರಥೋತ್ಸವ ದಿನದಂದು ಬೆಳಿಗ್ಗೆ 10 ಗಂಟೆಗೆ ಆರಂಭವಾದ ವಿಶೇಷ ಪೂಜೆಗಳು ರಾತ್ರಿ 9 ಗಂಟೆವರೆಗೂ ನಡೆದಿದ್ದು, ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಕದಿರು ಹುಣ್ಣಿಮೆ ಪ್ರಯುಕ್ತ ಮಧ್ಯಾಹ್ನ 12:30ಕ್ಕೆ ಆರಂಭವಾದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದು, ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 12:30ಕ್ಕೆ ಗ್ರಾಮದ ಹಿರಿಯರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ರಥಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ರಥೋತ್ಸವಕ್ಕೂ ಮುನ್ನ ಉತ್ಸವ ಮೂರ್ತಿಯನ್ನ ಭುಜದ ಮೇಲೆ ಎತ್ತಿಕೊಂಡು ಗ್ರಾಮಸ್ಥರು ಮೆರವಣಿಗೆ ಮಾಡಿದ್ರು. ಈ ವೇಳೆ ಗೋವಿಂದ ಗೋವಿಂದ ಎಂಬ ಘೋಷಣೆಯನ್ನ ಹೇಳುತ್ತಾ ಮೆರವಣಿಗೆಗೆ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ರಥವನ್ನ ಗ್ರಾಮಸ್ಥರು ಭಕ್ತರು ಎಳೆದು ಸಂತಸ ಪಟ್ಟಿದ್ದು, ರಥಬೀದಿಯಲ್ಲಿ ಜನ ಕಿಕ್ಕಿರಿದು ರಥೋತ್ಸವವನ್ನ ಸಂಭ್ರಮದಿಂದ ವೀಕ್ಷಿಸಿದ್ರು. ಇದೇ ವೇಳೆ ಭಕ್ತರು ತಮ್ಮ ಕೋರಿಕೆಗಳನ್ನು ಸಲ್ಲಿಸಲು ರಥದ ಮೇಲೆ ಬಾಳೆಹಣ್ಣು, ಉಪ್ಪು ಹಾಗೂ ಮೆಣಸನ್ನ ಎರಚಿದ್ದು ಸಹಜವಾಗಿ ಕಂಡುಬಂತು. ಇನ್ನು ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಐಪಿಎಲ್ ತಂಡವಾದ ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಗಳು ವಿಶೇಷವಾಗಿ ಹರಕೆ ಸಲ್ಲಿಸಿದರು. ಕೈಯಲ್ಲಿ ಆರ್ಸಿಬಿ ಪರ ಪೋಸ್ಟರ್ ಸಿದ್ಧಪಡಿಸಿ ರಥದಲ್ಲಿನ ದೇವರಲ್ಲಿ ಪೂಜೆ ಸಲ್ಲಿಸಿ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಕಪ್ ಗೆಲ್ಲುವಂತೆ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ದೇವರಲ್ಲಿ ಹರಕೆ ಸಲ್ಲಿಸಿದರು. ಇದೇ ವೇಳೆ ಅಭಿಮಾನಿಗಳು ಆರ್ಸಿಬಿ ತಂಡದ ಪರವಾಗಿ ಘೋಷಣೆಗಳನ್ನು ಹಾಕುತ್ತಾ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಕಳೆದ ಮಾರ್ಚ್ 8ರಿಂದ ಆರಂಭವಾಗಿರುವ ಪಂಚಲಿಂಗ ಕ್ಷೇತ್ರ ಜಾತ್ರೆ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೆಯುತ್ತಿದೆ. ಮಾರ್ಚ್ 8ರಂದು ಜಾತ್ರೆಗೆ ಚಾಲನೆ ನೀಡಲಾಗಿದ್ದು, ನವಗ್ರಹ ಅಭಿಷೇಕ, ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಾರ್ಚ್ 15ರಂದು ವಿಶೇಷ ನಾದಸ್ವರ, ಕೋಲಾಟ ಕಾರ್ಯಕ್ರಮ, ತಮಟೆ ಮನರಂಜನೆ ಕಾರ್ಯಕ್ರಮ, ನಾಟಕ, ಮಾರ್ಚ್ 17ರಂದು ಪ್ರಕಾರೋತ್ಸವ ಬಳಿಕ ರಾತ್ರಿ 8 ಗಂಟೆಗೆ ದೇವರ ಪುಷ್ಪ ಪಲ್ಲಕ್ಕಿ ಮೆರವಣಿಗೆ ಮೂಲಕ ನಂಬಿಹಳ್ಳಿ ಐತಿಹಾಸಿಕ ಶ್ರೀ ಸೋಮೇಶ್ವರ ಜಾತ್ರೆ ಮುಕ್ತಾಯವಾಗಲಿದೆ.